ಪತ್ಲು ನಾವ್ ಇಕ್ಕಿನ ಕಟ್ಟಾಕ್ಬಿಟ್ಟು ಯಾಕೆ ಕರ್ಕೊಂಡೋಗ್ಬಾರ್ದು ಹೇಳು? ನೋಡು ಎಷ್ಟು ಆರಾಮಾಗಿ ನಾವು ಅವ್ರನ್ನ ಊರಿಗೆ ತಲುಪಿಸ್ಬಿಡ್ಬೋದು. ಮೋಟು ಮರಿಬೇಡ ಕಣೋ, ಇವನು ಒಬ್ಬ ರಾಜ್ಕುಮಾರ, ಪ್ರಿನ್ಸ್ ಕಣೋ, ಪ್ರಿನ್ಸ್. ನಾವು ಅವನಿಗೆ ಮರ್ಯಾದೆ ಕೊಡ್ಬೇಕು ಕಣೋ, ಮರ್ಯಾದೆ ಕೊಡ್ಬೇಕು. ಇವ್ರಿಗೆ ನಾವು ಕುಮಾರ್ ವಿಕ್ರಮ್ ಪ್ರತಾಪ್ ಅಂತ ಕರಿಬೇಕು ಕಣೋ. ಅಯ್ಯೋ ನನ್ನ ಹಣೆ ಬರಹವೇ, ಯಾರಿಗ್ ನಾನು ಒದೆ ಕೊಡ್ಬೇಕು ಅಂತ ಅನ್ಕೊಂಡಿದ್ನೋ ಅವನಿಗೆ ನಾನು ಕುಮಾರ ಅಂತೇಳಿ ಮರ್ಯಾದೆ ಕೊಟ್ಟು ಕರ್ಕೊಂಡೋಗ್ಬೇಕಂತೆ. ನಡಿಯೋ, ಹೊರಗಡೆ ಅವರು ನಮ್ಗೋಸ್ಕರ ಕಾಯ್ತಾ ಇರ್ಬೇಕು ಅನ್ಸುತ್ತೆ. ಸರಿ ಬಾರ, ಹೊರಗಡೆ ಹೋಗಿ ನೋಡೋಣ ಅವ್ರೀಗ ಏನ್ ಮಾಡ್ತಿರ್ಬೋದು ಅಂತ. ಮೋಟು, ಇವಾಗ ನಾವು ಹೋಗ್ತಾರ ದಾರಿ ಸಖತ್ ಮಜವಾಗಿರುತ್ತೆ ಅಂತ ಅನ್ಸುತ್ತೆ ಕಣ. ಅಯ್ಯೋ ಅಪ್ಪ ಅಪ್ಪ, ತಡ್ಕೊಳಕ್ಕಾಗ್ತಿಲ್ಲ. ಗಾಜನ ಶುರುವಾಯ್ತು ನಮ್ಗೆ. ಇದೆಲ್ಲ ಅವದೇ ಕೆಲಸ. ಏನ್ ಮಾಡೋದ ಮಕ್ಕಳು? ಇದೆಲ್ಲ ಅವದೇ ಕೆಲಸ ಅನ್ಸುತ್ತೆ. ಅಯ್ಯೋ ಏನಪ್ಪ ಈ ಅವಸ್ಥೆ? ನನ್ ಮಾರ್ಬಲ್ಸ್ ಎಲ್ಲ ಕಳೆದು ಹೋಗಿದೆ. ನೀವೇನಾದ್ರೂ ನೋಡಿದ್ರ ಅದನ್ನ? ನೋಡಿದೀವಿ, ಅನುಭವಿಸ್ಬಿಟ್ಟಿದೀವಿ. ಮತ್ತೆ ಅದ್ರ ಮೇಲೆ ಸವಾರಿ ಮಾಡ್ಕೊಂಡು ಇಲ್ಲಿವರೆಗೂ ನಾವು ಬಂದಿದೀವಿ. ನೀನಿನ್ನೂ ನಮಗ್ ತೊಂದರೆ ಕೊಡೋದ್ ನಿಲ್ಸ್ಲಿಲ್ಲ ಅಂತ ಹೇಳಿದ್ರೆ. ಮಾಸ್ಟರ್ ಮೋಟು, ನೀವ್ ನನ್ನ ಗುರುಗಳು. ನಿಮಗ್ ಮರ್ಯಾದೆ ಕೊಡೋದು ನನ್ ಕೆಲ್ಸ. ಆದ್ರೆ ಮರಿಬೇಡಿ, ನಾನು ಒಬ್ಬ ಯುವರಾಜ ಅಂತ. ಮತ್ತೆ ನನಗೂ ಮರ್ಯಾದೆ ಸಿಗ್ಲೇಬೇಕು. ಕುಮಾರ್ ಸರ್, ನಿಮ್ಗೆ ಖಂಡಿತ ಮರ್ಯಾದೆ ಸಿಕ್ಕೇ ಸಿಗುತ್ತೆ ಸರ್. ನೀವೇನು ಚಿಂತೆ ಮಾಡಬೇಡಿ. ಈಗ ನಡೀರಿ ಸರ್, ಜೀಪ್ ನಲ್ಲಿ ಕೂತ್ಕೊಂಡ್ಬಿಡಿ. ಹೇಳಿ ಮಾಸ್ಟರ್, ನೀವು ನನ್ ಮಾಸ್ಟರ್. ಮೊದ್ಲು ನೀವೇ ಕೂತ್ಕೊಳ್ಳಿ. ಮೊದ್ಲು ಕಿರಿಕ್ ಶುರು ಮಾಡ್ತೀಯಾ, ಆಮೇಲೆ ಒಳ್ಳೆ ಮಾತಿದ ನೈಸ್ ಮಾಡ್ತೀಯಾ? ಮತ್ತೆ ತೊಂದರೆ ಕೊಡ್ತಾ ಇದೀಯಾ ವಿಕ್ರಮ್ ಪ್ರತಾಪ್? ಏನಾಯ್ತು ಮಾಸ್ಟರ್? ಯಾಕೆ ನೀವಿಬ್ರು ಇಷ್ಟ ಜೋರಾಗಿ ಕೂಗಿದ್ರಿ? ಇವೆಲ್ಲ ನೀನೇ ಮಾಡ್ತಾ ಇರೋದು. ಬೇಡ ಕಣ ಮೋಟು, ಬೇಡ. ನೀನ್ ಅವನಿಗೆ ಖಂಡಿತ ಹೊಡೆಯಕ್ ಆಗೋದಿಲ್ಲ ಕಣ. ಅವನ್ ಪ್ರಿನ್ಸು ಕಣೋ. ಕಂಟ್ರೋಲ್ ಮಾಡ್ಕೊಳೋ ಮೋಟು. ಪತ್ಲು ಅವ್ನಿಗೆ ಹೇಳ್ಬಿಡ, ನೀನು ನಮ್ ಜೊತೆ ಬರ್ಬೇಕಾದ್ರೆ ಈ ತರ ಎಲ್ಲ ಕಿರಿಕ್ ಮಾಡ್ಬಾರ್ದು ಅಂತ ಹೇಳೋ. ಅವ್ನ್ ಖಂಡಿತ ಬದ್ಲಾಗ್ಬೇಕು ಕಣೋ. ನಾನಂತೂ ಚಿಕ್ಕ ಹುಡುಗ, ಅದನ್ನೆಲ್ಲ ಹೇಗ್ ಬದಲಾಯಿಸೋದು ನನ್ಗಂತೂ ಗೊತ್ತಿಲ್ಲ. ಆದ್ರೆ ನೀವಂತೂ ಮಾಸ್ಟರ್, ನಿಮಗೆಲ್ಲಾನು ಗೊತ್ತಿರುತ್ತೆ. ನಿಮ್ಮನ್ನೇ ನೀವು ಬದಲಾಯಿಸ್ಕೊಳ್ಳಿ ಮಾಸ್ಟರ್. ನೋಡಿಯೋ, ನಮ್ಗೆ ನಮ್ದಿಂದ ಮಲಗಕ್ಕೊಂಡ್ಬಿಡ್ತಾನೆ ಇಲ್ವಲ್ಲ. ಅಯ್ಯೋ, ಏನಪ್ಪ ಆಯ್ತು? ಮೋಟು, ಜೀಪ್ ನೋಡ್ತಾ ಇದ್ರೆ ಜೀಪ್ ಯಾಕೋ ಮುಂದೆ ಹೋಗೋದೇ ಇಲ್ಲ ಅಂತ ಅನಿಸ್ತಾ ಇದೆ ಕಣೋ. ಅದ್ಯಾರು ಒಂಟೆ ಮೇಲೆ ಹೋಗ್ಬೇಕಣ? ಓ ಸಲಾಮ್ ಅಲೈಕುಮ್ ಅಣ್ಣ. ಮಾಸ್ಟರ್ ಹಿಮ್ನರೇಶಿಲ್ಲ ಫೋನ್ ಒಳಗೆ ನನ್ಗೆ ಹೇಳ್ಬಿಟ್ಟಿದ್ರು ನಿಮ್ಮಿಬ್ಬರಿಗೆ 2 ಒಂಟೆ ಬೇಕು ಅನ್ಬಿಟ್ಟು ಅದಕ್ಕೆ ನಾನು ತಂದ್ಬಿಟ್ಟಿ. ನಮ್ಗೆ ಒಂದೇ ಒಂದು ಒಂಟೆ ಸಾಕು. ಯಾಕೆಂದ್ರೆ ಇದು ಚಿಕ್ಕ ಹುಡುಗ ನಮ್ಮ ಮಧ್ಯದಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗ್ಬೋದು. ಅದಕ್ಕೇನೆ, ಆಮೇಲೆ ಅದು ಸೇಫ್ ಆಗೂ ಇರುತ್ತೆ. ಮಗು ಅಂತ ಯಾರಿಗೆ ಹೇಳ್ತಿದ್ದೀರಾ ಮಾಸ್ಟರ್? ನಮ್ಮಲ್ಲಿ ಇಲ್ಲಿ ಪ್ರಿನ್ಸ್ಗೆ ಯುವರಾಜ ಅಂತ ಕರೀತಾರೆ, ಗೊತ್ತಾ? ಈಗ ಹೋಗೋಣ ಬನ್ನಿ. ವಿಕಿ, ಜೋಪಾನ. ಅರೆ ವಿಕಿ, ಇಲ್ಲ ಪತ್ಲು, ಅವನು ಬಿದ್ದೋಗ್ಬಿಡ್ತಾನೆ ಅಷ್ಟೇ. ಬೇಗ ಬಾರ, ಹೋಗೋಣ. ಮೋಟು, ವಿಕ್ಕಿ ಅಂತ ಕರಿಬೇಡ ಕಣ. ಅವನು ರಾಜ್ಕುಮಾರ, ಪ್ರಿನ್ಸ್ ಅಂತ ಕರಿಯ ನೀನು. ಅಣ್ಣ ದಯವಿಟ್ಟು ಒಂಟೆ ಹಿಂದಕ್ಕೆ ಹೋಗ್ಬೇಡಿ, ಆಮೇಲೆ ಕಟ್ಟೆಗೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಮೇಲೆ ಕೂತ್ಕೊಳ್ಳಿ ಅಣ್ಣ. ಬರ ಕೂತ್ಕೋ, ಫಾಲೋ ಮಾಡು. ಕುಮಾರ್ ಸರ್ ನಿಂತ್ಕೊಳ್ಳಿ ಸರ್, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ನಿಂತ್ಕೊಳ್ಳಿ ಸರ್. ಈಗ ನೀನ್ ನಿಲ್ಲಿಸ್ತೀಯೋ ಇಲ್ಲ 4 ಬಿಡ್ಲೋ ನಿನಗೆ? ಒಬ್ಬ ಪ್ರಿನ್ಸ್ ಹತ್ರ ಈ ತರ ಎಲ್ಲ ಮಾತಾಡಬಾರ್ದು. ಬ್ಯಾಡ್ ಮ್ಯಾನರ್ಸ್. ನಾನು ಕ್ಯಾಮಲ್ ರೇಸ್ ಅಲ್ಲಿ ಚಾಂಪಿಯನ್. ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ಕುಮಾರ್ ಸರ್,
ನನ್ನ ಮಾತನ್ನ ದಯವಿಟ್ಟು ಕೇಳಿ, ಇಲ್ಲ ಅಂದ್ರೆ ತಗೊಳ್ಳಿ, ಮನೆ ತಗೊಳ್ಳಿ. ಬೇಡ ಪ್ಲೀಸ್. ನೀನು ಇದಕ್ಕೆ ಲಾಯಕ್ಕಾಗಿದೆಯಾ? ಪ್ರಿನ್ಸ್ ಆಗಿದ್ರೆ ನೀನ್ ನಿನ್ ಊರ್ಗಾಗಿರ್ಬೋದು. ನೀನ್ ನನಗೆ ಸ್ಟೂಡೆಂಟು. ನಿನ್ನ ಸುರಕ್ಷಿತವಾಗಿ ನಿಮ್ ಊರಿಗೆ ತಲುಪಿಸೋದು ನಮ್ ಜವಾಬ್ದಾರಿ ಆಗಿದೆ. ತುಂಟು ಹುಡ್ಗನ್ ತರ ನನ್ನ ಹತ್ರ ಕಿರಿಕ್ ಮಾಡಕ್ ಬರ್ಬೇಡ ನೀನು. ಪ್ಲೀಸ್. ಮುಂದೆ ನೀನು ರಾಜ ಆಗೋಂಥವ್ನು. ಈ ತರ ನೀನ್ ಬಿಹೇವ್ ಮಾಡ್ಲೇಬಾರ್ದು. ಪ್ರಿನ್ಸ್ ತರನೇ ಬಿಹೇವ್ ಮಾಡ್ಬೇಕು, ಗೊತ್ತಾ ನಿನ್ಗೆ? ಒಟ್ಟು ಕೋಪ ಮಾಡ್ಕೋಬೇಡ ಕಣೋ, ಸಿಟ್ ಮಾಡ್ಕೋಬೇಡ, ಕಂಟ್ರೋಲ್ ಮಾಡ್ಕೊಳೋ ಪ್ಲೀಸ್, ಕಂಟ್ರೋಲ್. ಅವರು ಪ್ರಿನ್ಸ್ ಕಣೋ. ಓ ಸರಿ. ಅರೆ ಇದೇನೋ ಇದು? ಅಯ್ಯೋ ಮೋಟು, ಇದು ಟೊರ್ನಾಡೋ ಕಣೋ. ಪತ್ಲು ಏನೋ ಮಾಡೋದೀಗ? ವೆಲ್ಕಮ್ ಪ್ರಿನ್ಸ್, ವೆಲ್ಕಮ್. ನಾನು ತುಂಬಾ ಹೊತ್ತಿಂದ ನಿನಗೋಸ್ಕರ ಕಾಯ್ತಾ ಕೂತಿದ್ದೀನಿ, ಗೊತ್ತಾ? ಕೂತ್ಕೊಂಡಿಲ್ಲ, ನೀನು ನಿಂತ್ಕೊಂಡಿದ್ಯಾ. ಅಯ್ಯ ದೇರಿಗೆ, ಎರಡು ಒಂದೇ ಕಣಲೇ. ನಿನಗೆ ಸ್ವಾಗತ, ಸುಸ್ವಾಗತ. ಬಾರು. ಯಾರು ನೀನು? ನಿಂಗೇನ್ ಬೇಕಾಗಿದೆ? ಓಹೋ, ನಾನು ಯಾರು, ಎಂಥವನು ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ ಕಣ. ಕುಮಾರ ವಿಕ್ರಮ ಪ್ರತಾಪನ್ನ ನನ್ನ ಹ್ಯಾಂಡ್ ಓವರ್ ಮಾಡಿ ನೀವಿಬ್ರು ಇಲ್ಲಿಂದ ಕಳಿಸ್ಕೊಟ್ರಲೇ. ನಾವಂತೂ ರಾಜ್ಕುಮಾರನ್ನ ಖಂಡಿತ ನಿನ್ನ ವಶಕ್ಕೆ ಒಪ್ಸೋದೇ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಎಲ್ಲಿವರೆಗೂ ಜೀವ ಅನ್ನೋದಿರುತ್ತೋ ಅಲ್ಲಿವರೆಗೂ ಮಜಾ ಮಾಡ್ತಾ ಇರ್ಬೇಕು. ಆಮೇಲೆ ನನ್ನನ್ನು ದೂಷಿಸ್ಬೇಡಿ, ನನಗೆ ಅವಕಾಶ ಕೊಟ್ಟಿಲ್ಲ ಇವನು ಅಂತ. ನಿಮ್ಮ ಕೊನೆ ಸರ್ತಿ ಹೇಳ್ತಾ ಇದ್ದಾರೆ, ಹೊರಟಾಗೆ. ನಾವು ನಿನ್ಗೆ ಕೊನೆ ಸಾರಿ ಹೇಳ್ತಾ ಇದ್ದೀವಿ, ಇಲ್ಲಿಂದ ಹೊರಟೋಗು. ನನ್ನನ್ನ ಎದುರು ಹಾಕೊಂಡು ಯಾವನು ಬದುಕಕ್ ಸಾಧ್ಯ ಇಲ್ಲ ಕಣ. ಈ ಜಗತ್ಗೆ ಬೇಕಾಗಿರೋದು ನಾನು, ನನಗ್ ಜಗತ್ ಬೇಕಾಗಿಲ್ಲ ಕಣಲೇ. ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ಅಲ್ವೇನ್ರು? ಆಯ್ತು, ಬಂದ್ರು ಹೇಳೇ ಬಿಡ್ತೀನಿ. ಇವನು ನಮ್ ತಂದೆಯವರ ಚಿಕ್ಕಮ್ಮ ಅಕುಮ ಅಂತ. ಇವನಿಂದ ಬಚಾವಾಗೋಕೆ ನಾವು ಸೀಕ್ರೆಟ್ ದಾರಿನಲ್ಲಿ ಹೋಗ್ತಿದ್ವಿ. ಆದ್ರೆ ಇವನಿಗೆ ಯಾರೋ ವಿಷಯ ತಿಳಿಸಿದ್ದಾರೆ. ಅವನನ್ನ ವಿಚಾರಿಸ್ಕೊಳ್ತೀವಿ. ಮೋಟು, ಇವನ್ನ ಬಿಡದ್ ಬೇಡ ಕಣೋ. ಅಯ್ಯ ಅಯ್ಯ ಅವ, ಅಯ್ಯ ಅಯ್ಯ ಅಯ್ಯವ, ಅಯ್ಯ, ಚಟಾಪಟ ಚಟಾಪಟ ಅಂತ ಹೊಡೆದ್ಬಿಟ್ರಲ್ಲ. ಬಾಯ್ ಬಾಯ್ ಕುಮಾರ್. ಇದು ಸ್ಯಾಂಡ್ ವೈಪರ್. ಒಂದ್ಸಾರಿ ಕಚ್ತು ಅಂದ್ರೆ ಅದ್ರ ವಿಷಯ ನಿನ್ ಹೊಟ್ಟೆ ಒಳಗಡೆ, ಆಮೇಲೆ ನಿನ್ ಕಥೆ ಅಷ್ಟೇನೆ. ನಾನ್ ನಿಮ್ಗೆ ಹೇಳಿದ್ದೆ, ಎಲ್ಲಿವರೆಗೂ ಜೀವ ಇರುತ್ತೋ ಮಜಾ ಮಾಡ್ಬಿಡಿ, ಆಮೇಲೆ ನನ್ನ ದೂಷಿಸ್ಬೇಡಿ. ಒಂದೇ ಒಂದು ಅವಕಾಶನೂ ಕೊಡ್ಲಿಲ್ಲ ಅಂತ. ಆದ್ರೆ ನೀವು ನನ್ನ ಮಾತೇ ಕೇಳಲಿಲ್ಲ. Watch India's largest kids library only on Jio Hotstar. Download the app now.